Hi Makle, welcome to 10 power 100 maths classes. So this is the second video about the differentiation. Okay. So one video ನಾನು last time ಮಾಡಿದ್ದೀನಿ. So this is about the basic differentiation ಮಕ್ಳೆ. Okay. ಯಾರಾದ್ರೂ ಈ ವಿಡಿಯೋನ ಫಸ್ಟ್ ನೋಡಿ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದಟ್. Okay. So I'll give this in the description box. ಸೊ ಹೋಗಿ ಒಂದ್ಸತಿ ನೋಡಿ. ಆ ವಿಡಿಯೋ ಚೆನ್ನಾಗಿ ಅರ್ಥ ಆದ್ರೆ ಇದು ಅದರದ್ದು ಕಂಟಿನ್ಯೂಷನ್ ವಿಡಿಯೋ. ಓಕೆ. ಸೊ ಈ ವಿಡಿಯೋದಲ್ಲಿ ಐ ಎಕ್ಸ್ಪ್ಲೇನ್ ಚೈನ್ ರೂಲ್ ಮಕ್ಳೆ. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಅರ್ಥ ಆದ್ರೆ ಆಲ್ಮೋಸ್ಟ್ ಒಂದು 60 to 70% ಡಿಫ್ರೆನ್ಸಿಯೇಷನ್ ಬಂದ ಹಾಗೆ. ಐ ವುಡ್ ಸೇ ಲೈಕ್ ಮೋರ್ ದನ್ ದಟ್. ಓಕೆ. ಇಟ್ಸ್ ನಾಟ್ 60 to 70%. ಬೇರೆದೆಲ್ಲ ಲೈಕ್ ಎಕ್ಸ್ಟ್ರಾ ಮೆಥಡ್ಸ್ ಗಳು ಬರುತ್ತೆ ಬಿಟ್ರೆ ಡಿಫ್ರೆನ್ಸಿಯೇಷನ್ ಇಸ್ ದಟ್ಸ್ ಆಲ್ ಮಕ್ಳೆ. ಓಕೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಕಣ್ರ. ಓಕೆ. ಸುಮ್ಮನೆ ನಾನು ಹೇಳ್ತಿದ್ದೇನೆ ಅಂತ ನೋಡ್ಬೇಡಿ, ಒಂದ್ಸತಿ ನೋಡಿ ಆಮೇಲೆ ನಿಮ್ಗೆ ಏನಾದ್ರು ಕ್ಲಾರಿಟಿ ಬಂದ್ರೆ ದೆನ್ ಯು ಜಸ್ಟ್ ಕಂಟಿನ್ಯೂ ವಾಚಿಂಗ್ ಮೈ ವಿಡಿಯೋ. ಐ ಆಮ್ ನಾಟ್ ಸಿಂಪ್ಲಿ ಸೇಯಿಂಗ್ ದಿಸ್. ಸಿ ಚೈನ್ ರೂಲ್ ಇಂಪಾರ್ಟೆಂಟ್ ಆಯ್ತಾ. ನಿಮ್ಗೆ ಏನಾದ್ರು ಬೇಸಿಕ್ ಡಿಫ್ರೆನ್ಸಿಯೇಷನ್ ನೀವು 11th ಅಲ್ಲಿ ಸ್ವಲ್ಪ ಟಚ್ ಬಂದಿರೋದ್ರಿಂದ ನೀವು ಆರಾಮ್ಸೆ ಮಾಡ್ತೀರಾ. ಬಟ್ ಈ ಚೈನ್ ರೂಲ್ ಬಂದು ಸೆಕೆಂಡ್ ಇಯರ್ ಅಲ್ಲಿ ಇಂಟ್ರೊಡ್ಯೂಸ್ ಆಗೋದ್ರಿಂದ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಏನಕ್ಕೆ ನಾನು ಡಿಫ್ರೆನ್ಸಿಯೇಷನ್ ಮೇಲೆ ಇಷ್ಟೊಂದು ಫೋಕಸ್ ಮಾಡ್ತಿದ್ದೇನೆ ಅಂದ್ರೆ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಿಮ್ದು ಫರ್ದರ್ ಎಜುಕೇಶನ್ ಕೂಡ ಇದ್ರ ಮೇಲೆ ಇರೋದು. ಓಕೆ. So that's why just start working on these concepts very clearly ಮಕ್ಕಳೇ. ಓಕೆ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ then everything you do well. So that's why. ಸೊ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಎಲ್ಲ ಮ್ಯಾಥ್ ಕಂಟೆಂಟ್ಗೆ ಮಕ್ಕಳೇ. ಓಕೆ. 2025-26 ಅಲ್ಲಿ ಏನೇನು ಮ್ಯಾಥ್ ಕಂಟೆಂಟ್ ಬೇಕು ಐ ವಿಲ್ ಟ್ರೈ ಟು ಡೂ ಎವ್ರಿಥಿಂಗ್ ಲೈಕ್ ಬಿಫೋರ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಜಸ್ಟ್ ಟ್ರೈ ಟು ಫಾಲೋ ಮೈ ವಿಡಿಯೋ ಅಂಡ್ ಏನಾದರೂ ಕನ್ಸರ್ನ್ ಇದ್ರೆ ಜಸ್ಟ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಲೆಟ್ಸ್ ವರ್ಕ್ ಇಟ್ ಔಟ್ ಟುಗೆದರ್. ಎಸ್. ಸೊ ಲೆಟ್ಸ್ ಗೆಟ್ ಇನ್ ದ ಆಕ್ಚುಯಲ್ ಕಂಟೆಂಟ್. ಓಕೆ. ಸೊ ಡಿಫ್ರೆನ್ಸಿಯೇಷನ್ ಫಸ್ಟ್ ಕ್ಲಾಸ್ ಆಲ್ರೆಡಿ ಎಲ್ಲಾನು ಡಿಸ್ಕಸ್ ಮಾಡಿದೆ ಆಯ್ತಾ. ಇದು ಬೇಸಿಕ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್. ಇದು ನಿಮಗೆ ಆಲ್ಮೋಸ್ಟ್ ಆಲ್ಫಾಬೆಟ್ ತರ ಮಕ್ಕಳೇ. ಓಕೆ. ಇದು ಕ್ಲಿಯರ್ ಆಗಿ ಗೊತ್ತಿದ್ರೆ ಇವತ್ತಿನ ಕ್ಲಾಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದಟ್ಸ್ ವೈ ಜಸ್ಟ್ ಒಂದು ಕ್ಲಿಯರ್ ಆಗಿ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಮತ್ತೆ ನಾರ್ಮಲ್ ಪಾಲಿನೋಮಿಯಲ್ ಫಂಕ್ಷನ್ಸ್ ಮತ್ತೆ ಪ್ರಾಡಕ್ಟ್ ರೂಲ್ ಮತ್ತೆ ಕ್ವೋಷಂಟ್ ರೂಲ್. ಸೊ ಇಷ್ಟು ಫಾರ್ಮುಲಾಸ್ ತುಂಬಾ ಕ್ಲಿಯರ್ ಆಗಿರಬೇಕು ಇವತ್ತಿನ ಕ್ಲಾಸ್ ಅರ್ಥ ಆಗ್ಬೇಕು ಅಂತ. ಓಕೆ. ಸೊ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ ಸೊ ದಟ್ ವಿ ಕ್ಯಾನ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಂಟೆಂಟ್. ಒಂದು ಮಿಸ್ಕನ್ಸೆಪ್ಷನ್ ಇದೆ ನಿಮ್ಮ ಹತ್ರ ಆಯ್ತಾ. ಸೊ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸಿ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ. ಇಫ್ ಐ ರೈಟ್ ಸೈನ್ ಸ್ಕ್ವೇರ್ ಎಕ್ಸ್, ಇದನ್ನ ನಾನು ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಓಕೆ. ಇವೆರಡು ಸೇಮ್ ಮಕ್ಕಳೇ. ಓಕೆ. ಇವೆರಡು ಎಕ್ಸಾಂಪಲ್, ಇವೆರಡು ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಓಕೆ. ಸೈನ್ ಸ್ಕ್ವೇರ್ ಎಕ್ಸ್ ನ ಇದು ಈ ತರನು ಕೂಡ ಬರ್ಕೋಬಹುದು. ಓಕೆ. ಸೊ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ tan ಕ್ಯೂಬ್ ಎಕ್ಸ್. tan ಕ್ಯೂಬ್ ಎಕ್ಸ್ ನ ಇನ್ನೊಂದು ತರ ಏನೋ ಬರ್ಕೋಬಹುದು. ಸೊ tan ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು tan x the whole cube. tan x the whole cube. ಓಕೆ. ಸೊ ಟ್ರಿಗ್ನೋಮೆಟ್ರಿ, ಎಸ್ಪೆಷಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಯಾವಾಗಲಾದ್ರೂ ಈ ತರ ಫಂಕ್ಷನ್ಸ್ ಬಂದಾಗ ನೀವು ತುಂಬಾ ಟೈಮ್ ಮಿಸ್ ಮಾಡ್ಕೊಳ್ತೀರಾ. ಓಕೆ. ಸೈನ್ ಸ್ಕ್ವೇರ್ ಎಕ್ಸ್ ನ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್, tan ಕ್ಯೂಬ್ ಎಕ್ಸ್ ನ tan x ದ ಹೋಲ್ ಕ್ಯೂಬ್ ಈ ತರ ಬರ್ಕೋಬಹುದು. ಇದನ್ನ ಮಾತ್ರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಅಲ್ಲಿ ಈ ತರ ಕ್ಯೂಬಿಕ್ ಇಲ್ಲ ಸ್ಕ್ವೇರ್ ಫಂಕ್ಷನ್ಸ್ ಬಂದಿದ್ರೆ, ಓಕೆ, ಎಸ್ಪೆಷಲಿ ಟ್ರಿಗ್ನೋಮೆಟ್ರಿಗೆ ಫಸ್ಟ್ ಆಫ್ ಆಲ್ ಇದನ್ನ ಯಾವಾಗಲೂ ಈ ತರ ಬರ್ಕೊಳ್ಳಿ. ಓಕೆ. ಏನಕ್ಕೆ ಅಂತ ನೆಕ್ಸ್ಟ್ ಒಂದು 2 minutes ಅಲ್ಲಿ ಗೊತ್ತಾಗುತ್ತೆ. Now for example, secant x to the power 5, secant x to the power 5. ಇದನ್ನ once again ಏನಂತ ಬರ್ಕೋಬಹುದು, secant x whole to the power, secant x whole to the power 5. ಓಕೆ. ಇದನ್ನ ಈ ತರ ಬರ್ಕೋಬಹುದು. ಬಟ್ ಇದನ್ನ ಈ ತರ ಬರೆಯಕ್ ಆಗಲ್ಲ ಮಕ್ಕಳೇ. ಓಕೆ. ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ ಇದು ರಾಂಗ್. ಇದು ಮತ್ತೆ ಇದು ಡಿಫ್ರೆಂಟ್ ಆಗುತ್ತೆ. ಓಕೆ. ಸೈನ್ ಎಕ್ಸ್ ಸ್ಕ್ವೇರ್ ಬೇರೆ, ಸೈನ್ ಎಕ್ಸ್ ಸ್ಕ್ವೇರ್ ಇಸ್ ಡಿಫ್ರೆಂಟ್, ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಡಿಫ್ರೆಂಟ್. ಓಕೆ. ಸೊ ದೀಸ್ ಟು ಆರ್ ಸೇಮ್ ಬಟ್ ದಿಸ್ ಇಸ್ ನಾಟ್ ಈಕ್ವಲ್ ಟು ದಿಸ್ ಒನ್ ಸೈನ್ ಎಕ್ಸ್ ಸ್ಕ್ವೇರ್. ಸೊ ಸಿಮಿಲರ್ಲಿ this one is not equal to tan x cube makle. Okay. This is different. Okay. It's not tan x cube. And illi kuda it is not secant x to the power 5. Secant x to the power 5 is wrong. Okay. So ಇದೊಂದು ಮಿಸ್ಕನ್ಸೆಪ್ಷನ್ ತುಂಬಾ ಜನ ಮಿಸ್ ಮಾಡ್ಕೊಳ್ತಾರೆ ಇದರಲ್ಲಿ. ಇದು ಕ್ಲಿಯರ್ ಆಗಿರಬೇಕು. ಸೈನ್ ಎಕ್ಸ್ ಸ್ಕ್ವೇರ್, tan x ಕ್ಯೂಬ್ ಮತ್ತೆ ಸೆಕೆಂಡ್ ಎಕ್ಸ್ ಪವರ್ 5 ಅಂದ್ರೆ ಅದೇ ಬೇರೆ ಇದೇ ಬೇರೆ. ಓಕೆ. ಬಟ್ ದೀಸ್ ಟು ಆರ್ ಸೇಮ್. ಸೈನ್ ಸ್ಕ್ವೇರ್ ಎಕ್ಸ್ ಮತ್ತೆ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್, tan ಕ್ಯೂಬ್ ಎಕ್ಸ್ ಮತ್ತೆ tan x ದ ಹೋಲ್ ಕ್ಯೂಬ್ ಮತ್ತೆ secant x to the power 5 and secant x to the whole power 5. ಇದು ಎರಡು ಸೇಮ್ ರೆಪ್ರೆಸೆಂಟೇಷನ್. ನಾನು ರಿಕ್ವೆಸ್ಟ್ ಏನ್ ಮಾಡೋದು ಅಂತ ಹೇಳಿದ್ರೆ ಪ್ರತಿ ಟೈಮ್ ನಿಮಗೆ ಏನಾದ್ರೂ ಕ್ವಶನ್ ಅಲ್ಲಿ ಈ ತರ ಫಂಕ್ಷನ್ ಇದ್ರೆ ಸೈನ್ ಸ್ಕ್ವೇರ್ ಎಕ್ಸ್, tan ಕ್ಯೂಬ್ ಎಕ್ಸ್ ಮತ್ತೆ secant x ಟು ದ ಪವರ್ 5 ಇದನ್ನ ಯಾವಾಗಲೂ ಈ ತರ ಬರ್ಕೊಳ್ಳಿ. ಓಕೆ. ದ ರೀಸನ್ ಇಸ್ ಇದೊಂದು ಫಾರ್ಮುಲಾ ಇದೆ ಮಕ್ಕಳೇ. ಓಕೆ. ಫಂಕ್ಷನ್ ಟು ದ ಪವರ್ n is equal to function to the power n is equal to the differentiation. Okay. So differentiation of function to the power n. So differentiation of function to the power n is equal to, first ಏನ್ ಮಾಡ್ತೀರಾ ಅಂದ್ರೆ this is same like x to the power n ಮಕ್ಕಳೇ. x to the power n differentiation is n into x to the power n minus 1 ಅಲ್ವಾ. ಸೊ ಸೇಮ್ ಹಾಗೆ d by dx of function to the power n differentiation is n into function to the power
n minus 1, n into function to the power n minus 1. ಸೊ ಸೇಮ್ ಇಲ್ಲಿ n into x to the power n minus 1 ಮಾಡ್ತೀರಾ. ಅದಾದ್ಮೇಲಿಂದ ಒನ್ ಮೋರ್ ಥಿಂಗ್ ದಟ್ ಯು ಹ್ಯಾವ್ ಟು ಆಡ್ ಅಪ್ ಹಿಯರ್, ದಟ್ ಇಸ್ d by dx ಆಫ್ ಫಂಕ್ಷನ್ ಮಕ್ಳೆ. ಇಲ್ಲಿ ಎಫ್ ಎನ್ ಅಂದ್ರೆ ಫಂಕ್ಷನ್. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಮಕ್ಳೆ. ಸೊ ತುಂಬಾ ಜನ ಓಕೆ ಪಿ ಯು ಸಿಲಿ ತುಂಬಾ ಜನ ಮಿಸ್ ಮಾಡ್ಕೊಳ್ಳೋದಂದ್ರೆ ದಿಸ್ ಇಸ್ ಒನ್ ಥಿಂಗ್, ಡಿಫ್ರೆನ್ಸಿಯೇಷನ್, ಎಸ್ಪೆಷಲಿ ಡಿಫ್ರೆನ್ಸಿಯೇಷನ್ ಮಾಡುವಾಗ d by dx of function to the power n is equal to n into function to the power n minus 1 into differentiation of function. ಓಕೆ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಯಾಕೆ ಇದನ್ನ ಈ ತರ ಬರ್ಕೊಳ್ಳಿ ಅಂತ ಹೇಳಿದೆ. ಓಕೆ, ಬಿಕಾಸ್ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಈಗ ಡಿಫ್ರೆನ್ಸಿಯೇಷನ್ ಆಫ್ ನಾವು y is equal to sin square x ಅಂತ ಇತ್ತು, y is equal to sin square x. ಸೊ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ dy by dx ಮಾಡುವಾಗ ನಿಮ್ಗೆ sin x ಡಿಫ್ರೆನ್ಸಿಯೇಷನ್ ಗೊತ್ತು, ಇಟ್ ಇಸ್ cos x. ಇದನ್ನ ಡೈರೆಕ್ಟ್ ಆಗಿ ಏನ್ ಬರೀತಾರೆ ಅಂದ್ರೆ cos square x ಅಂತ ಬರೆದು ಬಿಡ್ತೀರಾ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ರಬ್ಬಿಶ್ ಆನ್ಸರ್ ಮಕ್ಳೇ. ಓಕೆ, ಈ ತರ ಬರೆಯಕ್ ಆಗದೇ ಇಲ್ಲ. ಓಕೆ, ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದನ್ನ ನಾವು y is equal to ನಾನು ಹೇಳ್ಕೊಟ್ನಲ್ಲ sin square x ಏನಂತ ಬರ್ಕೋಬಹುದು, sin x to the power 2 ಅಂತ ಬರ್ಕೋಬಹುದು. ಕರೆಕ್ಟಾ? ಎಸ್. ಸೊ ಇದನ್ನ ಸೇಮ್ ಕ್ವಶನ್ ನ sin x to the power 2 ಅಂತ ಬರ್ಕೊಳ್ಳೋಣ. ಓಕೆ, ಇವಾಗ ನೋಡಿ ಹಿಯರ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ರೈಟ್? ಫಂಕ್ಷನ್ ಟು ದ ಪವರ್ n. ಓಕೆ, ಫಂಕ್ಷನ್ ಟು ದ ಪವರ್ n. ನಾವು ಡಿಫ್ರೆನ್ಶಿಯೇಟ್ ದಿಸ್. ಸೊ y ಡಿಫ್ರೆನ್ಸಿಯೇಷನ್ ಬಂದು dy by dx. dy by dx is equal to, now here it is 2 into function to the power n minus 1. That is 2 into ಇಲ್ಲಿ n value ಬಂದು 2. So we can say that 2 into function to the power 2 minus 1. So what is function here? Sin x. So it is 2 into function is sin x here to the power 2 minus 1 is 1 into differentiation of function. ಇಲ್ಲಿ function ಯಾವುದು? Function is sin x. So we can say that differentiation of sin x is cos x. So ಇದು ಆನ್ಸರ್ ಮಕ್ಳೆ. ಓಕೆ, and whenever you do chain rule here, please write bracket. Okay, because it's all multiplying each other ಮಕ್ಳೆ. ಏನಾದ್ರೂ ಮೈನಸ್ ಪ್ಲಸ್ ಇದ್ರೆ ಅಲ್ಲಿ ರಾಂಗ್ ಮಾಡ್ಕೊಳ್ತೀರಾ. ಓಕೆ, ಇಟ್ಸ್ ಆಲ್ ಮಲ್ಟಿಪ್ಲೈಂಗ್. So take bracket. Now the final answer for this is, so 2 sin x into cos x is the answer ಮಕ್ಳೆ. Okay, so sin square x differentiation is 2 sin x into cos x. It is not cos square x. ತುಂಬಾ ಜನ ಓಕೆ 99% of the time when you learn the differentiation first time, sin square x differentiation cos square x ಬರೀತೀರಾ, ಇಲ್ಲ cos square x differentiation sin square x ಬರೀತೀರಾ. ಸೊ ಇದೊಂದು ಮಿಸ್ಕನ್ಸೆಪ್ಷನ್ ಆಯ್ತಾ. ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್, ಫಾಲೋ ದಿಸ್ ಪ್ರೊಸೀಜರ್ ಮಕ್ಳೆ. ಓಕೆ, ಸೊ ಲೆಟ್ಸ್ ಸಿ ಟೂ ಮೋರ್ ಎಕ್ಸಾಂಪಲ್ ನಾನು ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಟೇಕ್ ಸಮ್ ಮೋರ್ ಎಕ್ಸಾಂಪಲ್ಸ್ ಅಂಡ್ ಸಾಲ್ವ್ ದಿಸ್. ಓಕೆ, ಸೊ ನಾವು here is the formula. ಓಕೆ, ಸೊ ಫ್ರಮ್ ಇಲ್ಲಿ ತಗೋ ಬಂದಿದ್ದೀನಿ. ಸೊ ನೆಕ್ಸ್ಟ್ ಫಾರ್ಮುಲಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು y is equal to tan to the power 5x ಮಕ್ಳೆ. ಓಕೆ, tan x to the power 5. ಓಕೆ, ಫಸ್ಟ್ ಈ ತರ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇದನ್ನ ಡೈರೆಕ್ಟ್ ಆಗಿ ಸೆಕೆಂಡ್ ಎಕ್ಸ್ ಸಮಥಿಂಗ್ ಏನಾದ್ರು ಬರ್ದ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಓಕೆ, ಸೊ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್. ಫಸ್ಟ್ ಇದನ್ನ ರೀರೈಟ್ ಮಾಡಿ ಮಕ್ಳೆ. ಓಕೆ, ಇದನ್ನ ಏನಂತ ಬರ್ಕೋಬಹುದು, y is equal to tan x to the whole power 5 ಅಂತ ಬರ್ಕೋಬಹುದು. ಓಕೆ, ದಿಸ್ ಇಸ್ ದ ಕ್ವಶನ್ ನಾವು. ಸೊ ನಾವು ಫಂಕ್ಷನ್ ಪವರ್ n ಮಾಡೋಣ. ಓಕೆ, what is function power n? Function power n is equal to differentiation of function power n is equal to n into function to the power n minus 1 into differentiation of function. ಇಲ್ಲಿ y differentiation ಬಂದು dy by dx is equal to n is 5, right? So 5 into function to the power, that is function is tan x only ಮಕ್ಕಳೇ ಅಲ್ವಾ, tan x to the power 4, tan x to the power 4 into differentiation of function. So differentiation of ಈ function ಅಂದ್ರೆ ಯಾವುದು, tan x ಅಲ್ವಾ. tan x differentiation ಬಂದು secant square x. So ಇದು multiplication ಆಗ್ತಿರೋದ್ರಿಂದ ಬ್ರಾಕೆಟ್ ಅಲ್ಲಿ ತಗೊಳ್ಳಿ. Okay, so if I just rewrite this answer, it becomes 5 tan x to the power 4 into secant square x. So this is the answer ಮಕ್ಕಳೇ. ಓಕೆ, ಸೊ ಫಾರ್ಮುಲಾ ಗೊತ್ತಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ಲರ್ನ್ ದ ಫಾರ್ಮುಲಾ ಕ್ಲಿಯರ್ಲಿ ಮಕ್ಕಳೇ. ಓಕೆ, ಇನ್ನೊಂದು ಎಕ್ಸಾಂಪಲ್. ಓಕೆ, so now the next question is y is equal to cosec x the whole cube. Okay, cosec cube x. ಓಕೆ, ಇದನ್ನ ಏನ್ ಬರ್ಕೋಬಹುದು, ಫಸ್ಟ್ ಆಫ್ ಆಲ್ ಇದನ್ನ y is equal to cosec x the whole cube ಅಂತ ಬರ್ಕೋಬಹುದು. cosec x the whole cube, right? Yeah, so let's apply the function power n formula. So differentiation with respect to x is dy by dx is equal to, ಇದು ಬಂದು 3 into cosec x whole to the power 3 minus 2, it is 3 minus 1 is 2 ಅಲ್ವಾ ಮಕ್ಕಳೇ. ಸೊ ದಿಸ್ ಇಸ್ n into function to the power n minus 1 ಆಯ್ತು. ಅದಾದ್ಮೇಲಿಂದ cosec x differentiation ಬರೀಬೇಕು. What is cosec x differentiation? Cosec x differentiation is minus cosec x into cot x, minus cosec x into cot x. Okay, so that's always the differentiation. ಈಗ ಸ್ವಲ್ಪ ಆಲ್ಟರ್ ಮಾಡಿ ಬರೀಬಹುದು. Now the final answer is, so minus ಇದೆ ಬರ್ಕೊಳ್ಳೋಣ, minus 3 cosec x into cosec square x into cosec x is ಮತ್ತೆ ಇದೇನಾಗುತ್ತೆ, cosec cube x into cot x ಆಗುತ್ತೆ. cosec cube x into cot x. ಸೊ ಇದು ಫೈನಲ್ ಆನ್ಸರ್ ಮಕ್ಕಳೇ. ಓಕೆ,
ಇಲ್ಲಿ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಇವಾಗ cosec x ಡಿಫರೆನ್ಸಿಯೇಷನ್ ಬಂದು ಮೈನಸ್ cosec x ಇಂಟು cot x ಬರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ರಾಕೆಟ್ ನ ತಗೊಳ್ಳಲ್ಲ. ಈ ಬ್ರಾಕೆಟ್ ನ ತಗೊಳ್ದಲ್ಲ ಯು ವಿಲ್ ಜಸ್ಟ್ ರೈಟ್ ಲೈಕ್ ದಿಸ್. ಓಕೆ, ಅದು ಯಾವ ತರ ಕಾಣುತ್ತೆ ಅಂತ ಹೇಳಿದ್ರೆ cosec ಸ್ಕ್ವೇರ್ ಎಕ್ಸ್ ಈ ತರ ಕಾಣುತ್ತೆ. ಓಕೆ, ಅದು ಜಸ್ಟ್ ರೈಟ್ ಇನ್ ದ ರೆಡ್ ಪೆನ್. ಈ ತರ ಕಾಣುತ್ತೆ, ಜಸ್ಟ್ 3 cosec x the whole square minus cosec x into cot x. Okay, so there is a huge difference between this answer and this answer, right? ಇಲ್ಲಿ ಯಾವಾಗಲೂ ಚೈನ್ ರೂಲ್ ಹಾಕ್ಬೇಕಾದ್ರೆ ನೆಕ್ಸ್ಟ್ ಏನ್ ನಾವು ಫಂಕ್ಷನ್ಸ್ ನ ಬರೀತೀವಿ, ಡಿಫರೆನ್ಸಿಯೇಷನ್ ಬರೀತೀವಿ, ಇಟ್ಸ್ ಆಲ್ ಮಲ್ಟಿಪ್ಲೈಂಗ್ ಈಚ್ ಅದರ್. ಓಕೆ, ಎಲ್ಲಾ ಕಡೆ ಮಲ್ಟಿಪ್ಲಿಕೇಶನ್ ಆಗ್ತಿರೋದು. ಸೊ ಟೇಕ್ ಬ್ರಾಕೆಟ್ ಮಕ್ಕಳೇ, ಇದರ ಪ್ಲಸ್ ಆರ್ ಮೈನಸ್. ಇಲ್ಲೂ ಪ್ಲಸ್ ಇತ್ತು, ನಾನು ಬ್ರಾಕೆಟ್ ತಗೊಂಡೆ. ಏನಕ್ಕಂದ್ರೆ ಸಮ್ಟೈಮ್ಸ್ ಪ್ಲಸ್ ನ ಬರೆದ್ರೆ ನೀವು ಎರಡು ಪ್ಲಸ್ ಅಂತ ಅನ್ಕೋಬಿಡ್ತೀರಾ, ಬಟ್ ಇಟ್ ಇಸ್ ನಾಟ್ ಪ್ಲಸ್, ಇಟ್ಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಕೂಡ ಅಷ್ಟೇ. ಸೊ ಇಲ್ಲಿ ಮೈನಸ್ ಆನ್ಸರ್ ಸಿಕ್ತು, ಸೊ ಟೇಕ್ ಪುಟ್ ಇಟ್ ಇನ್ ದ ಬ್ರಾಕೆಟ್ ಮಕ್ಕಳೇ. ಓಕೆ, ಸೊ ಜಸ್ಟ್ ಪುಟ್ ಇಟ್ ಇನ್ ದ ಬ್ರಾಕೆಟ್. ಈ ತರ ಬ್ರಾಕೆಟ್ ತಗೊಂಡ್ರೆ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಮಲ್ಟಿಪ್ಲೈಂಗ್ ಈಚ್ ಅದರ್. ದ ಫೈನಲ್ ಆನ್ಸರ್ ಇಸ್ ದಿಸ್. ಓಕೆ, ಇದು ಫೈನಲ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಮಕ್ಕಳೇ. ಓಕೆ, ಇದು ರಾಂಗ್ ಆಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ಅಬೌಟ್ ಫಂಕ್ಷನ್ ಪವರ್ ಎನ್. ಸೊ ಫಂಕ್ಷನ್ ಪವರ್ ಎನ್ ಒಂದು ಕ್ಲಿಯರ್ ಆಗಿದ್ರೆ ಟ್ರಸ್ಟ್ ಮೀ, ಮೋಸ್ಟ್ ಆಫ್ ದ ಡಿಫರೆನ್ಸಿಯೇಷನ್ ಯು ವಿಲ್ ಡೂ ಪ್ರಾಪರ್ಲಿ. ಸೊ ಫಂಕ್ಷನ್ ಪವರ್ ಎನ್ ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳೇ. ಓಕೆ, ತುಂಬಾ ಜನ ಮಿಸ್ಟೇಕ್ ಮಾಡೋದು ಇದೊಂದು ಟಾಪಿಕ್ ಅಲ್ಲಿ. ಸೊ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಚೈನ್ ರೂಲ್. ಸೊ ಚೈನ್ ರೂಲ್ ಅಲ್ಲಿ ಫಸ್ಟ್ ಲೆಟ್ಸ್ ಫೋಕಸ್ ಆನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಆಯ್ತಾ? ಈಗ ನಾನು ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಬದಲು ಇಫ್ ಐ ಟೇಕ್ y is equal to sin x ಮಕ್ಕಳೇ, if I take y is equal to sin x, you know the differentiation of sin x, it is cos x. ಬಟ್ ಇಲ್ಲಿ sin x ಜಾಗದಲ್ಲಿ if I take x square, ಓಕೆ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇದು sin x square ಮಕ್ಕಳೇ, ಇಟ್ ಇಸ್ ನಾಟ್ sin square x. ಓಕೆ, ಫಂಕ್ಷನ್ ಪವರ್ ಎನ್ ಅಲ್ಲ ಇದು. ಇಲ್ಲಿ ಸ್ಕ್ವೇರ್ ಬರೆದ್ರೆ ಅದು ಫಂಕ್ಷನ್ ಪವರ್ ಎನ್, ಇಲ್ಲಿ ಬರೆದ್ರೆ ಇದು ಆಂಗಲ್ ಸ್ಕ್ವೇರ್. ನಾವು ಲುಕ್ ಎಟ್ ದಿಸ್, ಇದು ಬಂದು ಸೈನ್ ಆಂಗಲ್, ಕರೆಕ್ಟಾ? ಈ ಎಕ್ಸ್ ಸ್ಕ್ವೇರ್ ಬಂದು ಆಂಗಲ್ ಫಂಕ್ಷನ್ ಇಲ್ಲಿ. ಓಕೆ, ಆ ಫಂಕ್ಷನ್ ಸ್ಕ್ವೇರ್ ಆಗ್ತಿದೆ. ಓಕೆ, ಸೊ ದಿಸ್ ಇಸ್ ವೇರ್ ವಿ ಯೂಸ್ ಚೈನ್ ರೂಲ್. ಆಯ್ತಾ? ಇಲ್ಲಿ ನೋಡಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಕರೆಕ್ಟಾ? ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಸ್ ಫಸ್ಟ್, ಅದಾದ್ಮೇಲೆ ಎಕ್ಸ್ ಸ್ಕ್ವೇರ್ ಅನ್ನೋದು ಸೆಕೆಂಡ್ ಫಂಕ್ಷನ್. ಓಕೆ, ಅಲ್ಲಿ ಬಂದು ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಫಂಕ್ಷನ್ ಬಂದಿದೆ. ಫಸ್ಟ್ ಬಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಸೊ ನೀವು ಯಾವಾಗಲೂ ಚೈನ್ ರೂಲ್ ಮಾಡಬೇಕಾದ್ರೆ ಫಸ್ಟ್ ಔಟರ್ ಫಂಕ್ಷನ್ ನೋಡ್ಬೇಕು. ಔಟರ್ ಫಂಕ್ಷನ್ ನೋಡ್ತೀರಾ, ದೆನ್ ಅದಾದ್ಮೇಲೆ ಒಳಗೆ ಆ ಫಂಕ್ಷನ್ ಇದೆ, ದೆನ್ ಒಳಗೆ ಒಳಗೆ ಒಳಗೆ. ಓಕೆ, ಫ್ರಮ್ ಔಟರ್ ಟು ಇನ್ನರ್ ಯು ವಿಲ್ ಡಿಫರೆನ್ಶಿಯೇಟ್. ಓಕೆ, ಸೊ ದಿಸ್ ಇಸ್ ಒನ್ ಐಡಿಯಾ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಓಕೆ, ಔಟರ್ ಫಂಕ್ಷನ್, ದೆನ್ ಒಳಗೆ, ದೆನ್ ಇನ್ನರ್ ಇನ್ನರ್ ಇನ್ನರ್. ಓಕೆ, ದೇರ್ ಆರ್ ಮಲ್ಟಿಪಲ್, ಇಲ್ಲಿ ಎರಡೇ ಫಂಕ್ಷನ್ಸ್ ಇರೋದು, ಒನ್ ಇಸ್ ಟ್ರಿಗ್ನೋಮೆಟ್ರಿ ಅಂಡ್ ದೆನ್ ಆಲ್ಜಿಬ್ರಾ. ಓಕೆ, ಸೊ ಲೆಟ್ಸ್ ಸಿ ಹೌ ಟು ಡೂ ದಿಸ್. ಫಸ್ಟ್ ಇದರ ಡಿಫರೆನ್ಸಿಯೇಷನ್ ಮಾಡ್ಬೇಕಂತ ಹೇಳಿದ್ರೆ y differentiation as usual, you know, so dy by dx is equal to, now the outer function is sine function, correct? Okay, let's focus on only sine makle. Okay, the outer function is sine. Now nimgeಲ್ಲ sin x differentiation ಗೊತ್ತು. sin x differentiation ಏನು? It is cos x is a differentiation, but ನಮಗೆ sin x ಇಲ್ಲ, sin x square ಇರೋದು ಮಕ್ಕಳೇ. ಓಕೆ, ಸೊ ನಾವು sin ಡಿಫರೆನ್ಸಿಯೇಷನ್ ಮಾಡಿದ್ರಿಂದ cos ಇದ್ರೊಳಗೆ ಏನಿದೆ ಅದನ್ನೇ ಬರಿಬೇಕು ಮಕ್ಕಳೇ. ಓಕೆ, ನಾನು ಇದನ್ನ ಒಂದು 100 ಟೈಮ್ ಡಿಫರೆನ್ಸಿಯೇಷನ್ ಮಾಡಿದ್ರು ಈ ಆಂಗಲ್ ಒಂದು ಸೇಮ್ ಆಗಿರುತ್ತೆ. ಓಕೆ, ಸೊ ಕಾಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಸೈನ್ ಡಿಫರೆನ್ಸಿಯೇಷನ್ ಆಯ್ತು, ಇದು ನಂದು ಸೈನ್ ಡಿಫರೆನ್ಸ್. ನಾವು ಲುಕ್ ಎಟ್ ದ ಕ್ವಶನ್ ಅಂಡ್ ಡಿಫರೆನ್ಶಿಯೇಟ್. ಓಕೆ, ಡೋಂಟ್ ಲುಕ್ ಎಟ್ ದ ಆನ್ಸರ್ ಮಾತ್ರ. ಈ ಆನ್ಸರ್ ನೋಡಿದ್ರೆ ತಪ್ಪಾಗ್ಬಿಡುತ್ತೆ. ಓಕೆ, ಸೊ ಕ್ವಶನ್ ನೋಡಿ, ಔಟರ್ ಡಿಫರೆನ್ಸಿಯೇಷನ್ ಆಯ್ತು. ಓಕೆ, ನೌ ಲೆಟ್ಸ್ ಗೆಟ್ ಇನ್ ವಾಟ್ ಇಸ್ ದ ನ್ಯೂ ಫಂಕ್ಷನ್ ದಟ್ ವಿ ಹ್ಯಾವ್. ದ ನ್ಯೂ ಫಂಕ್ಷನ್ ಇಸ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್ಸ್, ರೈಟ್? ಸೊ ನಾವು ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಸೊ ಎಕ್ಸ್ ಪವರ್ ಎನ್ ಫಂಕ್ಷನ್ ಯೂಸ್ ಮಾಡಿ, ಸೊ ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಇಂಟು 2x ಮಕ್ಕಳೇ, into 2x. Now the final answer for this is 2x into cos x square. So this is the final answer of differentiation of sin x square. Okay, so differentiation of sin x square. Okay, this is one example ಆಯ್ತು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. So y is equal to we'll take tan e power root x ತಗೊಳ್ಳೋಣ. tan e power root x. ಓಕೆ, ಇದನ್ನ ಕ್ಲಿಯರ್ ಆಗಿ ಫೋಕಸ್ ಮಾಡಿ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಇದು ಸಿಂಗಲ್ ಫಂಕ್ಷನ್ ಅಲ್ಲ. ಓಕೆ, ಸಿಂಗಲ್ ಫಂಕ್ಷನ್ ತರ ಕಾಣಿದ್ರು ಒಳಗೆ ಮಲ್ಟಿಪಲ್ ಫಂಕ್ಷನ್ಸ್ ಇದೆ. ಫಸ್ಟ್ ನೀವು ಔಟರ್ ಫಂಕ್ಷನ್ಸ್ ನೋಡಿದ್ರೆ ಇದು ಟ್ಯಾನ್ ಫಂಕ್ಷನ್, ಕರೆಕ್ಟ್ ಮಕ್ಕಳೇ? ಸೊ ಅದನ್ನ ಮಾತ್ರ ಡಿಫರೆನ್ಸಿಯೇಷನ್ ಮಾಡೋಣ ಈಗ. ಓಕೆ, ಸೊ dy by dx is equal to, ನಿಮ್ಗೆಲ್ಲ ಗೊತ್ತು tan x ಡಿಫರೆನ್ಸಿಯೇಷನ್ ಬಂದು secant square x. ಓಕೆ, ಸೊ ಲೆಟ್ಸ್ ರೈಟ್ ದಟ್ ಇಟ್ ಇಸ್ tan x ಡಿಫರೆನ್ಸಿಯೇಷನ್ ಇಸ್ secant square x, but x ಜಾಗದಲ್ಲಿ x ಇದೆಯಾ? x ಇಲ್ಲ. What do we have here? It is e power root x. Same thing ಬರೀರಿ. Okay, so trigonometry ನ ಡಿಫರೆನ್ಸಿಯೇಷನ್ ಮಾಡಿದೆ. ಸೊ ಫಸ್ಟ್ ಟೈಮ್ ಟ್ರಿಗ್ನೋಮೆಟ್ರಿ ಏನು ಫಂಕ್ಷನ್ ಆಂಗಲ್ ಕೊಟ್ಟಿರ್ತಾರೆ, ದ ಸೇಮ್ ಆಂಗಲ್ ಫಂಕ್ಷನ್ ಐ ಹ್ಯಾವ್ ಗಾಟ್ ಇಟ್ ಹಿಯರ್ ಅಲ್ವಾ? ಏನು ಮಿಸ್ಟೇಕ್ ಆಗಿಲ್ಲ. ಸೊ ನಾವು ದ ಔಟರ್ ಡಿಫರೆನ್ಸಿಯೇಷನ್ ಇಸ್ ಡನ್. ನಾವು ಟ್ಯಾನ್ ಡಿಫರೆನ್ಸಿಯೇಷನ್ ಆಯ್ತು. ಓಕೆ, ನಾವು
as I told you earlier, don't look at the answer, look at question. Okay. Now e power root x. So now exponential function is the second function. Tane. First function ಬಂದು tan ಆಯ್ತು, tan differentiation ಮುಗೀತು. ನೆಕ್ಸ್ಟ್ ಬಂದು e ಪವರ್ ರೂಟ್ ಎಕ್ಸ್ ಇದೆ ಮಕ್ಕಳೇ. ಓಕೆ, ನಿಮ್ಗೆಲ್ಲ ಫಸ್ಟ್ ಇದನ್ನೇನಂತ ಅನ್ಕೊಳ್ಳೋಣ, e ಪವರ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಓಕೆ, e ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, e ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಬಂದು e ಪವರ್ ಎಕ್ಸ್ ಎಕ್ಸ್ ಆಗಿರುತ್ತೆ. ಓಕೆ, ಸೊ e ಪವರ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬರಿತಾ ಇದ್ದೇವೆ. e ಪವರ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ e ಪವರ್ ರೂಟ್ ಎಕ್ಸ್ ಓನ್ಲಿ ಮಕ್ಕಳೇ. ಓಕೆ, e ಪವರ್ ರೂಟ್ ಎಕ್ಸ್. ಓಕೆ, ನಮ್ದು ಸೆಕೆಂಡ್ ಫಂಕ್ಷನ್ ಕೂಡ ಆಯ್ತು, ಈ ರೂಟ್ ಎಕ್ಸ್ ಫಂಕ್ಷನ್ ಕೂಡ ಇ ಪವರ್ ಎಕ್ಸ್ ಫಂಕ್ಷನ್ ಆಯ್ತು. ಅದಾದ್ರಿಂದ ಇ ಪವರ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ರೂಟ್ ಎಕ್ಸ್ ಇದೆ ತಾನೆ. ಓಕೆ, ದಟ್ ಇಸ್ ದ ಥರ್ಡ್ ಫಂಕ್ಷನ್. ಓಕೆ, ಫಸ್ಟ್ ಫಂಕ್ಷನ್ ಇಸ್ tan, second function is exponential, and third function is root x. Okay, now we are going to do the differentiation of root x ಮಕ್ಕಳೇ. Okay, root x differentiation ಬಂದು 1 by 2 root x, 1 by 2 root x. So this is the final answer. Okay, ಸ್ವಲ್ಪ rewrite ಮಾಡಿ ಬರೆದ್ರೆ ಏನಾಗುತ್ತೆ, this becomes e power root x into secant square e power root x whole divided by 2 root x. So ಇದು ಫೈನಲ್ ಆನ್ಸರ್ ಆಗುತ್ತೆ ಮಕ್ಕಳೇ. ಓಕೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಸಿಂಪಲ್ ಆಯ್ತಾ. ನೀವು ಹೇಗೆ ಕಾನ್ಸೆಪ್ಟ್ ನ ತಗೊಂಡು ಹೋಗ್ತೀರಾ ಆ ತರ ಆಯ್ತಾ. ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕು. ನಾನು ಹೇಳ್ದೆ ಔಟರ್ ಫಂಕ್ಷನ್, ಲುಕ್ ಎಟ್ ಔಟರ್ ಫಂಕ್ಷನ್, ಡಿಫರೆನ್ಶಿಯೇಟ್ by keeping the inner function as it is. Okay, now get inside the function. ಆ ಇನ್ನರ್ ಒಳಗೆ ಇನ್ನೊಂದು ಇನ್ನರ್ ಫಂಕ್ಷನ್ಸ್ ಇದ್ರೆ ಇನ್ನರ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಬಂದು ಸೇಮ್ ಬೈ ಕೀಪಿಂಗ್ ದ ಇನ್ನರ್ ಫಂಕ್ಷನ್. ಓಕೆ, ಇಟ್ಸ್ ಲೈಕ್ ಅ ಚೈನ್ ರೂಲ್ ಮಕ್ಕಳೇ. ಓಕೆ, ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಚೈನ್ ರೂಲ್ ಅಲ್ವಾ. ಸೊ ಲೈಕ್ ಇಟ್ಸ್ ಲಿಂಕ್ ಟು ಈಚ್ ಅದರ್, ರೈಟ್. ದಟ್ಸ್ ಹೌ ದ ಚೈನ್ ರೂಲ್ ಕಾನ್ಸೆಪ್ಟ್ ಕಮ್ಸ್. ಸೊ ಇದು ಕೂಡ ಸೇಮ್ ಅದೇ ತರನೇ ಆಯ್ತಾ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದಟ್. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಚೈನ್ ರೂಲ್. ಸೊ ಯಾರಿಗಾದ್ರೂ ಕಷ್ಟ ಆಗ್ತಿದ್ರೆ ಸೊ ಪ್ಲೀಸ್ ಪಾಸ್ ಅ ಮೂಮೆಂಟ್ ಅಂಡ್ ಜಸ್ಟ್ ಟೇಕ್ ಇಟ್ ಲೈಟ್ಲಿ. ಫಸ್ಟ್ ಟೈಮ್ ಓದೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಟ್ ನಥಿಂಗ್ ಟು ವರಿ ಮಕ್ಕಳೇ, ಈಸಿ ಇದು ಆಯ್ತಾ. ನೆಕ್ಸ್ಟ್ ಕ್ವಶನ್ ಬಂದು y is equal to root tan x. y is equal to root tan x ಮಕ್ಕಳೇ. ಓಕೆ, ಇಲ್ಲಿ ಎರಡೇ ಫಂಕ್ಷನ್ಸ್ ಇರೋದು, ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ಫಂಕ್ಷನ್ ಅಂತ. ಓಕೆ, ಸೊ ಒಂದು 10 ಸೆಕೆಂಡ್ಸ್ ಬ್ರೇಕ್ ಕೊಡ್ತೀನಿ. ಸೊ ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಯಾವ್ದು ಫಸ್ಟ್ ಫಂಕ್ಷನ್ ಅಂಡ್ ಯಾವ್ದು ಸೆಕೆಂಡ್ ಫಂಕ್ಷನ್. ಓಕೆ, ಫಾಲೋ ಓನ್ಲಿ ದ ಔಟರ್ ಫಂಕ್ಷನ್ ಅಂಡ್ ಇನ್ನರ್ ಫಂಕ್ಷನ್. 1 2 3 4 5 6 7 8 9 10 ಟೈಮ್ ಅಪ್. I hope ನಿಮಗೆ ಔಟರ್ ಫಂಕ್ಷನ್ ಗೊತ್ತಾಗಿರುತ್ತೆ. ದಟ್ ಇಸ್ ಔಟರ್ ಫಂಕ್ಷನ್ ಇಸ್ ರೂಟ್ ಎಕ್ಸ್, ರೂಟ್ ಅಲ್ವಾ, ಅಂಡ್ ಇನ್ನರ್ ಫಂಕ್ಷನ್ ಬಂದು tan x. ಓಕೆ, now let's do the differentiation of outer function. So dy by dx. ಸೊ ನಿಮಗೆ ಗೊತ್ತು ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್. ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, 1 by 2 root x, 2 root x. ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, tan x ಸೇಮ್ ಅದನ್ನೇ ಬರೀರಿ ಮಕ್ಕಳೇ ಅಷ್ಟೇ. ಓಕೆ, ಐ ಟೋಲ್ಡ್ ಯು ನೋ. ಸೊ ಚೈನ್ ವೆನೆವರ್ ಯು ಡೂ ದ ಚೈನ್ ರೂಲ್ ಮಾಡುವಾಗ, ಔಟರ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಮಾಡುವಾಗ, ವಿ ವಿಲ್ ನಾಟ್ ಡಿಸ್ಟರ್ಬ್ ದ ಇನ್ನರ್ ಫಂಕ್ಷನ್. ವಿ ಡಿಡ್ ನಾಟ್ ಡೂ ದ ಡಿಫ್ರೆನ್ಸಿಯೇಷನ್ ಆಫ್ tan x here. ಆಯ್ತಾ. ಸೊ ಇದು ಔಟರ್ ಫಂಕ್ಷನ್ ಆಯ್ತು, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಯ್ತು. ನೆಕ್ಸ್ಟ್ ಒಳಗೆ ಹೋಗುವ. ಓಕೆ, ಸೊ ಒಳಗೆ ಹೋದ್ರೆ ನಮಗೆ tan x ಇದೆ. tan x ಡಿಫ್ರೆನ್ಸಿಯೇಷನ್ ಬಂದು secant square x ಅಲ್ವಾ ಮಕ್ಕಳೇ. ಸೊ tan x ಬಂದು tan x ಡಿಫ್ರೆನ್ಸಿಯೇಷನ್ ಇಸ್ secant square x. ಸೊ ಫೈನಲ್ ಆನ್ಸರ್ ಇಸ್ secant square x divided by 2 root tan x. So this is the final answer ಅಷ್ಟೇ. ಓಕೆ, ಸೊ ಸಿಂಪಲ್. ಇದು ಈ ತರ ಫಂಕ್ಷನ್ಸ್ ಗಳನ್ನ ತಗೊಂಡ್ರೆ ಆರಾಮ್ಸೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಇ ಪವರ್ tan x ಮಕ್ಕಳೇ. ಓಕೆ, ಸೊ ಇಲ್ಲಿ ಕೂಡ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮತ್ತೆ tan x ಫಂಕ್ಷನ್ಸ್ ಇದೆ. ಔಟರ್ ಫಂಕ್ಷನ್ ಯಾವುದು, ಇಟ್ ಇಸ್ ಎಕ್ಸ್ಪೋನೆನ್ಷಿಯಲ್. ಇನ್ನರ್ ಫಂಕ್ಷನ್ ಯಾವುದು, tan x. ಸೊ ಲೆಟ್ಸ್ ಡೂ ದ ಡಿಫರೆನ್ಸಿಯೇಷನ್. ಓಕೆ, ಸೊ ನಾವು dy by dx is equal to outer function is e power x. So e power x differentiation ಬಂದು e power x ಆಗುತ್ತೆ. ಸೊ e power tan x ಆಗುತ್ತೆ ಅಲ್ವಾ. e power x differentiation e power tan x. ನೆಕ್ಸ್ಟ್ tan x differentiation ಮಾಡಬೇಕು. ಸೊ tan x differentiation ಅದರ ಪಕ್ಕದಲ್ಲೇ ಬರಬೇಕಾಯ್ತು, ಇದೆಲ್ಲ ಇಂಟು ಮಲ್ಟಿಪ್ಲಿಕೇಶನ್ ಆಗ್ತಿರೋದು. ಸೊ tan x differentiation is secant square x. So that's all is the answer. ಮುಗೀತು, ಸಿಂಪಲ್. ನೆಕ್ಸ್ಟ್ ಫಂಕ್ಷನ್ ಬಂದು y is equal to log sin x. So outer function log x and inner function ಬಂದು sin x. So now let's do the differentiation of outer function. So as usual y differentiation ಬಂದು dy by dx is equal to log x differentiation. log x differentiation ಬಂದು 1 by x ಅಲ್ವಾ ಮಕ್ಕಳೇ. ಬಟ್ ಇಲ್ಲಿ x ಜಾಗದಲ್ಲಿ ಇದೆ sin x ಇದೆ, ಅದನ್ನೇ ಬರೆಯೋಣ. ಓಕೆ, ಇಟ್ ಇಸ್ 1 by sin x ಆಯ್ತು. ಓಕೆ, log x differentiation ಮುಗೀತು, ಇದಾಯ್ತು. ನೆಕ್ಸ್ಟ್ ಒಳಗೆ ಹೋಗುವ. ಓಕೆ, sin x differentiation ಬಂದು sin x differentiation is cos x. ಓಕೆ,
ಇದೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಈ ತರ ಬರೆಯುವಾಗ ನೆಕ್ಸ್ಟ್ ಫಂಕ್ಷನ್ ಬಂದು ನ್ಯೂಮರೇಟರ್ ಅಲ್ಲೇ ಬರಿತೀವಿ ಆಯ್ತಾ. ಯು ಟೆನ್ ಟು ರೈಟ್ sin x ಡಿಫರೆನ್ಸ್ ಇನ್ cos x ಇಲ್ಲಿ ಡಿನಾಮಿನೇಟರ್ ಬರೀತೀರಾ, ಅದು ತಪ್ಪಾಗುತ್ತೆ. ಸೊ ಆಲ್ವೇಸ್ ಯು ಹ್ಯಾವ್ ಟು ರೈಟ್ ದಿಸ್ ಇನ್ ದ ನ್ಯೂಮರೇಟರ್, ದ ಡಿಫರೆನ್ಸಿಯೇಷನ್ ಆಫ್ ಇನ್ನರ್ ಫಂಕ್ಷನ್ ಇನ್ ದ ನ್ಯೂಮರೇಟರ್. ಓಕೆ, ನೆಕ್ಸ್ಟ್ ಇದು ಬಂದು ಏನಾಗುತ್ತೆ, cos x ಬೈ sin x ಆಗುತ್ತೆ. ಯು ನೋ cos x ಬೈ sin x cot x ಬರೆದ್ರು ಆಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆನ್ಸರ್ ಮಕ್ಕಳೇ, ಇದು ಬರೆದ್ರು ಕರೆಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಬಂದು ಓಕೆ ರೈಟ್ ಯಾ y is equal to e power root x, e power root x. ಸೊ ವೆರಿ ಸಿಂಪಲ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ತಗೊಂಡಿದ್ದೀನಿ. ಫಸ್ಟ್ ಔಟರ್ ಫಂಕ್ಷನ್ ಬಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇ ಪವರ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಅದಾದ್ಮೇಲೆ ರೂಟ್ ಎಕ್ಸ್ ಇದೆ, ಕರೆಕ್ಟಾ. ಸೊ ನಾವು ಡಿಫ್ರೆನ್ಸಿಯೇಷನ್ ಮಾಡೋಣ. ಸೊ dy by dx, dy by dx is equal to e power root x. ಸೊ exponential function differentiation is exponential first differentiation, ಕರೆಕ್ಟಾ. exponential differentiation is e power root x ಅಲ್ವಾ ಮಕ್ಕಳೇ. ಓಕೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಯ್ತು. ಅದಾದ್ಮೇಲೆ ರೂಟ್ ಎಕ್ಸ್ ಫಂಕ್ಷನ್, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1/2 root x, 1/2 root x is the final answer. Okay, that's all. It is, we can rewrite this as e power root x divided by 2 root x, ಈ ತರ ಬರೆದ್ರು ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಸ್ವಲ್ಪ ಕಾಂಪ್ಲೆಕ್ಸ್ ತಗೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿ ಫಂಕ್ಷನ್ ಪವರ್ ಏನು ತಗೊಳ್ಳೋಣ. ಓಕೆ, ಸೊ y is equal to sin square x to the power 5, y is equal to sin square x to the power 5. ಇಲ್ಲಿ ಫಸ್ಟ್ ನಾನು ಮೊದಲು ಏನೋ ಹೇಳ್ಕೊಟ್ಟಿದ್ದೆ ಆಯ್ತಾ. ಇಲ್ಲಿ ನೀವು ಫಸ್ಟ್ ನಾನು ಮೊದಲು ಹೇಳ್ಕೊಟ್ಟಿದ್ದ ಒಂದು ಕಂಡೀಷನ್ ಫಾಲೋ ಮಾಡಬೇಕಾಗತ್ತೆ. ಓಕೆ, ಆ ಕಂಡೀಷನ್ ನೀವು ಫಾಲೋ ಮಾಡಿದ್ರೆ ಇದು ಆರಾಮ್ಸೆ ಬರುತ್ತೆ. ಓಕೆ, ಇದನ್ನ ಫಸ್ಟ್ ಆಫ್ ಆಲ್ ಹೇಗೆ ಬರ್ಕೋಬೇಕು ಅಂತ ಹೇಳಿದ್ರೆ, ಓಕೆ ಲೆಟ್ಸ್ ರೈಟ್ ದಿಸ್ ಇನ್ ದ ಬ್ಲಾಕ್. ಸೊ y is equal to sin x to the power 5 the whole square ಅಂತ ಬರ್ಕೋಬೇಕು ಮಕ್ಕಳೇ. ಓಕೆ, ಪ್ಲೀಸ್ ಇದೊಂದು ನನ್ನ ರಿಕ್ವೆಸ್ಟ್. ಓಕೆ, ತುಂಬಾ ಜನ ಮಿಸ್ ಮಾಡ್ಕೊಳ್ಳೋದು ಇದರಲ್ಲೇ. ಏನ್ ಮಾಡ್ತಾರೆ, ಫಂಕ್ಷನ್ ಪವರ್ ಏನಂತ ನಿಮಗೆ ಗೊತ್ತು. ಇಲ್ಲಿ ಫಂಕ್ಷನ್ ಪವರ್ ಏನು ನಾವು ಆಲ್ರೆಡಿ ಮಾಡಿದ್ವಿ ಬಿಗಿನಿಂಗ್ ಆಫ್ ದ ವಿಡಿಯೋ ಇಟ್ ಸೆಲ್ಫ್, ಇನ್ ವಿ ಡಿಡ್ ಇಟ್. ಫಂಕ್ಷನ್ ಪವರ್ ಏನು ಈ ತರ ಸ್ಕ್ವೇರ್ ಅಂತ ಬಂದಾಗ ಈ ತರ ಬರ್ಕೋಬೇಕು ಅಂತ ಗೊತ್ತು. ಬಟ್ ನಿಮ್ದು ಏನಂತ ಹೇಳಿದ್ರೆ ಮೈಂಡ್ ಅಲ್ಲಿ ತನಕ ಅಲೋ ಮಾಡಲ್ಲ ಮಕ್ಕಳು ಥಿಂಕ್ ಮಾಡೋದಕ್ಕೆ. ಓಕೆ, ಸೊ ಯು ಹ್ಯಾವ್ ಟು ಬ್ರೇಕ್ ಯುವರ್ ಮೈಂಡ್ ಅಂಡ್ ಯು ಹ್ಯಾವ್ ಟು ಥಿಂಕ್ ಟು ದಟ್ ಎಕ್ಸ್ಟೆಂಟ್. ಓಕೆ, ಸೊ ದಿಸ್ ಇಸ್ ಒನ್ ಕಾಮನ್ ಮಿಸ್ಟೇಕ್ ಎಲ್ಲರೂ ಕೂಡ ಮಾಡೋದು. ಇದಾದ್ಮೇಲೆ ತುಂಬಾ ಸಿಂಪಲ್. ಓಕೆ, ಇಲ್ಲಿ ಫಂಕ್ಷನ್ ಏನು ನಮ್ಗೆ ಇವಾಗ ಫಂಕ್ಷನ್ ಬಂದು sin x ಬದಲು sin x ದ ಪವರ್ 5 ಇದೆ. ನಿಮಗೆ ಚೈನ್ ರೂಲ್ ಗೊತ್ತಿರೋದ್ರಿಂದ ಆರಾಮ್ಸೆ ಮಾಡಬಹುದು. ಸೊ ಲೆಟ್ಸ್ ಯೂಸ್ ಫಂಕ್ಷನ್ ಪವರ್ n ಫಸ್ಟ್, ಬಿಕಾಸ್ ಅದೇ ಅಲ್ಲ ಒಂದು ಔಟರ್ ಫಂಕ್ಷನ್ ಇರೋದು. ವಾಟ್ ಇಸ್ ಔಟರ್ ಫಂಕ್ಷನ್? ಇಟ್ ಇಸ್ sin x to the power 5 the whole square ಇರೋದು. ಓಕೆ, ದಿಸ್ ಇಸ್ ದ ಔಟರ್ ಫಂಕ್ಷನ್. ನಾವು ಲೆಟ್ಸ್ ಡಿಫರೆನ್ಶಿಯೇಟ್. ಸೊ dy by dx is equal to, so function power n differentiation is n into function to the power n minus 1, it is 1 ಆಗುತ್ತೆ. ವಾಟ್ ಇಸ್ ಫಂಕ್ಷನ್ ಹಿಯರ್? ಫಂಕ್ಷನ್ ಬಂದು sin x to the power 5, sin x to the power 5 ಆಯ್ತು. ಓಕೆ, ಇದಾದ್ಮೇಲೆ ವಾಟ್ ಇಸ್ ಫಂಕ್ಷನ್ ಮಕ್ಕಳಲ್ಲಿ? ಫಂಕ್ಷನ್ ಬಂದು ಇಟ್ ಇಸ್ ಜಸ್ಟ್ ಓನ್ಲಿ sin x to the power 5, ಕರೆಕ್ಟಾ? sin x to the power 5. ಸೊ ನಾನೀಗ ಜಸ್ಟ್ sin x to the power 5 ಅಂದ್ರೆ ಅದರಲ್ಲಿ ಎರಡು ಫಂಕ್ಷನ್ ಇದೆ. ಒನ್ಸ್ ಅಗೇನ್ sin ಒಂದು ಫಂಕ್ಷನ್, ದೆನ್ x to the power 5 ಒಂದು ಫಂಕ್ಷನ್. ವಾಟ್ ಇಸ್ ದ ಔಟರ್ ಫಂಕ್ಷನ್? ಔಟರ್ ಫಂಕ್ಷನ್ ಬಂದು sin. ಓಕೆ, ಸೊ sin ಡಿಫರೆನ್ಸಿಯೇಷನ್ ಏನು? sin ಡಿಫರೆನ್ಸಿಯೇಷನ್ ಇಸ್ ಇಂಟು ಕಾಸ್ ಅಲ್ವಾ. ಸೊ sin ಡಿಫರೆನ್ಸಿಯೇಷನ್ ಇಸ್ ಕಾಸ್. ಸೊ ದ ಇನ್ನರ್ ಫಂಕ್ಷನ್ ಇಸ್ x to the power 5, ಅದನ್ನ ಹಾಗೆ ಇರ್ತೀನಿ. ಓಕೆ, ಸೊ sin x to the power 5 ಡಿಫರೆನ್ಸಿಯೇಷನ್ ಇಸ್ cos x to the power 5. ಅದಾದ್ಮೇಲೆ ಫೈನಲಿ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ x to the power 5. ಸೊ x to the power 5 ಡಿಫರೆನ್ಸಿಯೇಷನ್ ಬಂದು 5x to the power 4, 5x to the power 4. ಇದೇ ಮಕ್ಕಳೇ ಫೈನಲ್ ಆನ್ಸರ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಒಂದೆರಡು ಪ್ರಾಬ್ಲಮ್ ಈ ತರ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು y is equal to cos cube of root of x cube ಮಕ್ಕಳೇ. ಓಕೆ, ರೂಟ್ ಆಫ್ x cube. ಇದನ್ನ ನೋಡಿ ತಲೆ ಅರ್ಧ ತಿರುಗ್ಬಿಟ್ಟಿರುತ್ತೆ ನಿಮಗೆ. ಸೊ ತಲೆ ಕೆಡ್ಸ್ಕೊಬೇಡಿ, ಇಟ್ಸ್ ಸಿಂಪಲ್. ಓಕೆ, ಫಸ್ಟ್ ನಾನು ಹೇಳ್ದಂಗೆ ಫಂಕ್ಷನ್ ಪವರ್ ಎನ್ ನಿಮಗೆ ಈ ತರ ಕ್ಯೂಬ್ ಟ್ರಿಗ್ನೋಮೆಟ್ರಿ ಈ ತರ ಕ್ಯೂಬ್ ಎಲ್ಲ ನೋಡಿದ್ರೆ ಫಸ್ಟ್ ಆಫ್ ಆಲ್ ಇದನ್ನ ಹೋಲ್ ಕ್ಯೂಬ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ y is equal to ಇದನ್ನ cos ರೂಟ್ ಎಕ್ಸ್ ಕ್ಯೂಬ್ ಟು ದ ಪವರ್ 3 ಅಂತ ಬರ್ಕೊಳ್ಳಿ. ಓಕೆ, ಒಳಗೆ ಏನಿತ್ತು ಅದನ್ನ ಸೇಮ್ ಹಾಗೆ ಬರ್ಕೊಂಡಿದ್ದೀನಿ. ಸೊ ಇಟ್ ಇಸ್ cos x ಕ್ಯೂಬ್ cos ಆಫ್ ರೂಟ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ ಕ್ಯೂಬ್ ಅಂತ ಬರ್ಕೊಳ್ಳಿ. ಓಕೆ, ಇದು ಫಂಕ್ಷನ್ ಪವರ್ ಎನ್ ಆಯ್ತು ಮಕ್ಕಳೇ. ಓಕೆ, ನಾವು ದ ಔಟರ್ ಮೋಸ್ಟ್ ಫಂಕ್ಷನ್ ಇಸ್ function to the power 3. Okay, let's differentiate this. So dy by dx is equal to n ಅಂದ್ರೆ 3 ಅಲ್ವಾ. ಫಂಕ್ಷನ್ ಪವರ್ n minus 1, so 2 ಆಗುತ್ತೆ. ವಾಟ್ ಇಸ್ ಫಂಕ್ಷನ್ ಮಕ್ಕಳೇ? ಸೇಮ್ ಅಲ್ಲಿ ಏನಿದೆ ಅದನ್ನ ಬರ್ಕೊಳ್ಳಿ. ಓಕೆ, cos ರೂಟ್ ಎಕ್ಸ್ ಕ್ಯೂಬ್ ಆಯ್ತು, cos ರೂಟ್ ಎಕ್ಸ್ ಕ್ಯೂಬ್ ಬಂದು ಫಂಕ್ಷನ್ ಆಯ್ತು. ಈಗ ನೆಕ್ಸ್ಟ್ cos ರೂಟ್ ಎಕ್ಸ್ ಕ್ಯೂಬ್ ಅಲ್ಲಿ ವಿಚ್ ಇಸ್ ದ ಔಟರ್ ಮೋಸ್ಟ್ ಫಂಕ್ಷನ್? ಟೆಲ್ ಮಿ. ಇಟ್ ಇಸ್ cos. ಓಕೆ, ಕಾಸ್ ಡಿಫರೆನ್ಸಿಯೇಷನ್ ಹೇಳಿ ಮಕ್ಕಳೇ. ಕಾಸ್ ಡಿಫರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಅಲ್ವಾ, ಮೈನಸ್ ಸೈನ್.
ಅದಾದ್ಮೇಲಿಂದ ಕಾಸ್ಗೆ ಏನು ಆಂಗಲ್ ಇತ್ತು ಅದನ್ನೇ ಇಡಿ, ದಟ್ ಇಸ್ ರೂಟ್ ಎಕ್ಸ್ ಕ್ಯೂಬ್. ಓಕೆ, ಇದು ಕಾಸ್ ಡಿಫ್ರೆನ್ಸಿಯೇಷನ್ ಆಯ್ತು. ಅದಾದ್ಮೇಲೆ ಲೆಟ್ಸ್ ಗೋ ಒನ್ ಮೋರ್ ಸ್ಟೆಪ್ ಅಹೆಡ್. ಅದಾದ್ಮೇಲೆ ನಮಗೆ ಏನಿದೆ, ಏನ್ ಫಂಕ್ಷನ್ ಇದೆ, ರೂಟ್. ಓಕೆ, ಐ ಆಮ್ ಲುಕಿಂಗ್ ಅಟ್ ದ ಫಂಕ್ಷನ್ ಇಯರ್. ಇದು ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಯ್ತು. ಅದಾದ್ಮೇಲೆ ಕಾಸ್ ಆದ್ಮೇಲೆ ಏನ್ ಫಂಕ್ಷನ್ ಇದೆ, ರೂಟ್ ಫಂಕ್ಷನ್ ಇದೆ. ರೂಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನು, 1/2 ರೂಟ್ 1/2 ರೂಟ್ ಎಕ್ಸ್, ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಇದೆ, ಸೇಮ್ ಅದನ್ನೇ ಬರೀರಿ, ಎಕ್ಸ್ ಕ್ಯೂಬ್. ಓಕೆ, ರೂಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಕೂಡ ಆಯ್ತು. ಅದಾದ್ರಿಂದ ಫೈನಲ್ ಫಂಕ್ಷನ್ ಬಂದು ಎಕ್ಸ್ ಕ್ಯೂಬ್ ಮಕ್ಕಳೇ. ಓಕೆ, ವಾಟ್ ಈಸ್ ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್? ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಬಂದು 3x². ಓಕೆ, 3x². ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದನ್ನ ರೀರೈಟ್ ಮಾಡಿ ಬರೆದ್ರೆ ಯು ವಿಲ್ ಗೆಟ್ ಒನ್ ಮೋರ್ ಆನ್ಸರ್. ಅದು ಆರಾಮ್ಸೆ ನೀವು ಮಾಡ್ಬೋದು. ಸೊ ದಟ್ಸ್ ಆಲ್ ಇಸ್ ದ ಆನ್ಸರ್. ಓಕೆ, ಸೊ ಲೆಟ್ಸ್ ಡೂ ಟೂ ಮೋರ್ ಸಮ್ಸ್ ಬೇಸ್ಡ್ ಆನ್ ಈ ತರ ಫಂಕ್ಷನ್ಸ್ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, okay, next one. So y is equal to tan cube of 2x. Tan cube of 2x. So ಇದನ್ನ ರೀರೈಟ್ ಮಾಡಿ ಬರೆಯೋಣ. ಇದು ಬಂದು y is equal to tan 2x whole cube ಅಂತ ಬರ್ಕೋಬೋದಾ? tan 2x whole to the power 3 ಬರ್ಕೋಬಹುದು. Once again function to the power. What is function ಮಕ್ಕಳಲ್ಲಿ? Function ಬಂದು tan 2x whole to the power 3. ನಿಮಗೆ ಇಲ್ಲಿ ಗೊತ್ತು, ಸೇಮ್ ಈ ಫಾರ್ಮುಲಾ ಯೂಸ್ ಮಾಡೋಣ. ಸೊ ನೆಕ್ಸ್ಟ್ y ಡಿಫರೆನ್ಸಿಯೇಷನ್ ಬಂದು dy by dx. ಓಕೆ, ಸೊ ಇಲ್ಲಿ ಬಂದು 3 tan 2x to the power 3. Okay, n into function to the power n minus 1. So ಆಯ್ತು. ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ ಫಂಕ್ಷನ್. ಇಲ್ಲೇನು ಫಂಕ್ಷನ್ ಇದೆ, tan 2x ಫಂಕ್ಷನ್. tan 2x, ಓಕೆ, tan x is the function. tan x ಡಿಫರೆನ್ಸಿಯೇಷನ್ ಬಂದು secant square x ಅಲ್ವಾ, secant square x, ಬಟ್ ಇಲ್ಲಿ 2x ಇರೋದ್ರಿಂದ ಇಟ್ ಇಸ್ 2x. ಓಕೆ, tan 2x ಡಿಫರೆನ್ಸಿಯೇಷನ್ ಇಸ್ secant square 2x. ಓಕೆ, ಈಗ tan 2x ಡಿಫರೆನ್ಸಿಯೇಷನ್ ಆಯ್ತು. ನೆಕ್ಸ್ಟ್ 2x ಡಿಫರೆನ್ಸಿಯೇಷನ್ ಕೂಡ ಬರೀಬೇಕು. ಸೊ 2x ಡಿಫರೆನ್ಸಿಯೇಷನ್ ಬಂದು ಇಟ್ ಇಸ್ into 2. Okay, this is the answer. So 3 2 6 ಮತ್ತೆ rewrite ಮಾಡಿ ಬರೀಬಹುದು. So this will be the final answer ಮಕ್ಕಳೇ. Okay, so ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ. ಓಕೆ, ಯಾ, ಇದು ಚೆನ್ನಾಗಿದೆ ಕ್ವಶನ್. ಓಕೆ, ಕಾಟ್ ರೂಟ್ ಎಕ್ಸ್ ಟು ದ ಪವರ್ 4 ಇದೆ. ಕಾಟ್ ರೂಟ್ ಎಕ್ಸ್ ಟು ದ ಪವರ್ 4. ಇದನ್ನ ಫಂಕ್ಷನ್ ಪಾರ್ಟ್ ಟು ದ ಪವರ್ ಏನಿಂದ ಬರ್ಕೊಳ್ಳೋಣ. ಸೊ ಇದೇನಾಗುತ್ತೆ, ಕಾಟ್ ರೂಟ್ ಎಕ್ಸ್ ಹೋಲ್ ಟು ದ ಪವರ್ 4 ಆಯ್ತು. ಕಾಟ್ ರೂಟ್ ಎಕ್ಸ್ ಹೋಲ್ ಟು ದ ಪವರ್ 4. ಸೊ ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಡೈರೆಕ್ಟ್ಲಿ ಮಾಡೋಣ. dy by dx is equal to, okay, dy by dx is equal to n into function to the power n minus 1. ಸೊ ಇಲ್ಲಿ ಬಂದು 4 into function to the power 3 ಆಗುತ್ತೆ. ವಾಟ್ ಇಸ್ ಫಂಕ್ಷನ್? ಇಟ್ ಇಸ್ ಕಾಟ್ ರೂಟ್ ಎಕ್ಸ್. ಕಾಟ್ ರೂಟ್ ಎಕ್ಸ್. ಓಕೆ, ಇದಾಯ್ತು. ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ ಫಂಕ್ಷನ್. ವಾಟ್ ಇಸ್ ಫಂಕ್ಷನ್ ಮಕ್ಕಳೇ? ಫಂಕ್ಷನ್ ಬಂದು ಕಾಟ್ ರೂಟ್ ಎಕ್ಸ್. ಸೊ ಕಾಟ್ ಎಕ್ಸ್ ಆಕ್ಚುಲಿ. ಓಕೆ, ಕಾಟ್ ಎಕ್ಸ್ ಡಿಫರೆನ್ಸಿಯೇಷನ್ ಬಂದು ಮೈನಸ್ cosec ಸ್ಕ್ವೇರ್ ಎಕ್ಸ್, ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ರೂಟ್ ಎಕ್ಸ್ ಇದೆ, ಅದನ್ನೇ ಬರೀತೀನಿ. ಓಕೆ, ಇಂಟು ರೂಟ್ ಎಕ್ಸ್ ಡಿಫರೆನ್ಸಿಯೇಷನ್. ರೂಟ್ ಎಕ್ಸ್ ಡಿಫರೆನ್ಸಿಯೇಷನ್ ಬಂದು 1/2 ರೂಟ್ ಎಕ್ಸ್. ಓಕೆ, ನೀವು ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಏನು ಫಂಕ್ಷನ್ ಇದೆ ಮಕ್ಕಳೇ? ಓಕೆ, ಟ್ರಿಗ್ನೋಮೆಟ್ರಿ ಒಳಗೆ ಏನು ಆಂಗಲ್ ಜಾಗದಲ್ಲಿ ಏನು ಫಂಕ್ಷನ್ ಇದೆ ಅದು ನೀವು ಎಷ್ಟು ಟೈಮ್ ಡಿಫರೆನ್ಸಿಯೇಷನ್ ಮಾಡಿದ್ರು ಚೇಂಜ್ ಆಗ್ತಿಲ್ಲ. ಇಫ್ ಯು ಅಬ್ಸರ್ವ್ ಈ ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ 2x ಇತ್ತು, ಅದ್ರ ಡಿಫರೆನ್ಸಿಯೇಷನ್ ಅಲ್ಲೂ ಕೂಡ 2x ಹಾಗೆ ಇದೆ. ಓಕೆ, ಇದು ಮೇಜರ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಓಕೆ, ಏನೇ ಟ್ರಿಗ್ನೋಮೆಟ್ರಿ ಏನೇ ಫಂಕ್ಷನ್ ಡಿಫರೆನ್ಸಿಯೇಷನ್ ಮಾಡಿದ್ರು ಆ ಆಂಗಲ್ ಬಂದು ಚೇಂಜ್ ಆಗಲ್ಲ ಮಕ್ಕಳೇ. ಓಕೆ, ದಟ್ ರಿಮೈನ್ಸ್ ಆಸ್ ಇಟ್ ಇಸ್. ಇಲ್ಲಿ ನೋಡಿ ಕಾಟ್ ರೂಟ್ ಎಕ್ಸ್ ಇದೆ. ಓಕೆ, ಇದು ಡಿಫರೆನ್ಸಿಯೇಷನ್ ಕೂಡ ನೋಡಿ, ಇಲ್ಲಿ ರೂಟ್ ಎಕ್ಸ್ ಇದೆ, ಇಲ್ಲಿ ರೂಟ್ ಎಕ್ಸ್ ಇದೆ. ಸೊ ದಿಸ್ ವಿಲ್ ನಾಟ್ ಚೇಂಜ್ ಮಕ್ಕಳೇ, ಎಷ್ಟೇ ಸಲ ಡಿಫರೆನ್ಸಿಯೇಷನ್ ಮಾಡಿದ್ರು. ದಿಸ್ ಇಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಅಲಾಟ್. ಎಷ್ಟೇ ಟೈಮ್ ನೀವು ಡಿಫರೆನ್ಸಿಯೇಷನ್ ಮಾಡಿದ್ರು ಕೂಡ ಇದು ಮತ್ತೆ ಚೇಂಜ್ ಆಗಲ್ಲ. ದ ಆಂಗಲ್ ವಿಲ್ ನಾಟ್ ಚೇಂಜ್ ಮಕ್ಕಳೇ. ಓಕೆ, ಸೊ ಐ ಹೋಪ್ ಈ ಕಂಟೆಂಟ್ ಮೇಲೆ ಕ್ಲಿಯರ್ ಆಗಿದೆ ಅಂತ. ನಿಮ್ಮ NCERT 5.2 ಎಕ್ಸಸೈಸ್ ಆಯ್ತಾ, 5.2 ಎಕ್ಸಸೈಸ್ ಅಲ್ಲಿ ಸ್ವಲ್ಪ ಇದೇ ತರ ಕ್ವಶನ್ಸ್ಗಳಿದೆ. ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನ್ ಮಾಡಬೇಕು ಅಂತ. ನೀವು ಸಾಲ್ವ್ ಮಾಡಿ ಆಯ್ತಾ. ಸೊ ಒಂದು ಐಡಿಯಾ ಗೊತ್ತಾದ ತಕ್ಷಣ ಯು ಹ್ಯಾವ್ ಟು ಸಾಲ್ವ್ ಮಲ್ಟಿಪಲ್ ಕ್ವಶನ್ಸ್ ಮಕ್ಕಳೇ. ಓಕೆ, ಸೊ ಅದಾದ್ಮೇಲಿಂದ ನಿಮ್ಗೆ ಏನಾದ್ರು ಕರೆಕ್ಷನ್ಸ್ ಬೇಕು ಅಂದ್ರೆ ಜಸ್ಟ್ ಪುಟ್ ದಟ್ ಸಾಲ್ವ್ಡ್ ಆನ್ಸರ್ಸ್ ಇನ್ ದ ಟೆಲಿಗ್ರಾಮ್ ಚಾನೆಲ್, ಆರ್ ಇಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ಚಾನೆಲ್ ಕೂಡ ಆಗ್ಬೋದು. ಐ ವಿಲ್ ಸಿ ವಾಟ್ ಇಸ್ ದಟ್, ವೆದರ್ ಯು ಹ್ಯಾವ್ ಡನ್ ಇಟ್ ಆರ್ ನಾಟ್, ಅಂಡ್ whether you have done it correctly or not, and then I'll give instructions based on that. ಆಯ್ತಾ. ಸೊ ಜಸ್ಟ್ ಫಾಲೋ ವಾಟ್ ಎವರ್ ಐ ಸೇ, ಸೊ ದಟ್ ಆರಾಮ್ಸೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದ್ ಎರಡು ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಸೊ y is equal to, ಸಾರಿ, ನೆಕ್ಸ್ಟ್ ಕ್ವಶನ್, y is equal to cos root of x to the power 5. cos root of x to the power 5. ಇಲ್ಲಿ ಯಾವ್ದು ಫಂಕ್ಷನ್ ಪವರ್ ಇಲ್ಲ, ಸಿಂಪಲ್ ಔಟರ್ ಫಂಕ್ಷನ್ ಬಂದು ಕಾಸ್. ಓಕೆ, ಕಾಸ್ ಡಿಫರೆನ್ಸಿಯೇಷನ್ ಏನು ಮಕ್ಕಳೇ?
ಟೆಲ್ ಮಿ. ಸೊ y ಡಿಫರೆನ್ಸಿಯೇಷನ್ ಬಂದು dy ಬೈ dx, ಕಾಸ್ ಡಿಫರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಅಲ್ವಾ. ಅದಾದ್ಮೇಲಿಂದ ಇದ್ರೊಳಗೆ ಏನಿದೆ ಅದನ್ನೇ ಬರೀರಿ, ರೂಟ್ ಎಕ್ಸ್ ದ ಪವರ್ 5. ನೋಡಿ ಆಂಗಲ್ ನ ಸೇಮ್ ಬರದೆ, ಕಾಸ್ ಆಂಗಲ್ ಬಂದು ರೂಟ್ ಎಕ್ಸ್ ದ ಪವರ್ 5 ಇತ್ತು, ಅದನ್ನೇ ಸೇಮ್ ಬರ್ತೀನಿ, ಅಲ್ಲಿ ಏನು ಚೇಂಜ್ ಆಗಲ್ಲ. ಅದಾದ್ಮೇಲೆ ಕಾಸ್ ಡಿಫರೆನ್ಸಿಯೇಷನ್ ಆಯ್ತು. ಓಕೆ, ಲುಕ್ ಎಟ್ ದ ಕ್ವಶನ್. ಓಕೆ, ಅದಾದ್ಮೇಲೆ ರೂಟ್ ಡಿಫರೆನ್ಸಿಯೇಷನ್ ಬಂದು 1/2 ರೂಟ್ ಎಕ್ಸ್. ಸೊ ಅದನ್ನ ಬರೀರಿ, 1/2 ರೂಟ್ ಎಕ್ಸ್. ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆಯಾ? ಎಕ್ಸ್ ಇಲ್ಲ, ನಮಗೆ ಎಕ್ಸ್ ದ ಪವರ್ 5 ಇದೆ. ಸೊ ಎಕ್ಸ್ ದ ಪವರ್ 5 ಬರೀರಿ. ಓಕೆ, ರೂಟ್ ಎಕ್ಸ್ ಡಿಫರೆನ್ಸ್, ಎರಡನೇ ಫಂಕ್ಷನ್ ಡಿಫರೆನ್ಸಿಯೇಷನ್ ಕೂಡ ಆಯ್ತು. ಫೈನಲ್ ಬಂದು ಎಕ್ಸ್ ದ ಪವರ್ 5. ಎಕ್ಸ್ ದ ಪವರ್ 5 ಡಿಫರೆನ್ಸಿಯೇಷನ್ ಬಂದು 5 ಎಕ್ಸ್ ದ ಪವರ್ 4. ಇಷ್ಟೇ ಮಕ್ಕಳೇ. ಓಕೆ, ರಶ್ಮಿ, ಇದು ನಿಮಗೆ ಬೇಸಿಕ್ ಡಿಫರೆನ್ಸಿಯೇಷನ್ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು, ಆಯ್ತಾ. ಅಂಡ್ ಈ ಚೈನ್ ರೂಲ್ ಒಂದು ಎಕ್ಸ್ಟ್ರಾ ಅಡಿಷನಲ್. ಓಕೆ, ನಾವು ಇಫ್ ಯು ಆರ್ ಕ್ಲಿಯರ್ ಇನ್ ದಿಸ್ ಚೈನ್ ರೂಲ್, ಇನ್ನೊಂದು ಸ್ವಲ್ಪ ಸಮ್ಸ್ ನ ಸಾಲ್ವ್ ಮಾಡಿ. ಐ ವುಡ್ ಸೇ ಯು ಆರ್ ಅರೌಂಡ್ 70 to 80% ನಿಮಗೆ ಡಿಫರೆನ್ಸಿಯೇಷನ್ ಗೊತ್ತಿದೆ ಅಂತ. ಓಕೆ, ಐ ನಾಟ್ ಸಿಂಪ್ಲಿ ಗಿವಿಂಗ್ ದಿಸ್ ನಂಬರ್ಸ್. ಸೊ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಹೇಗೆ ನೀವು ಸಾಲ್ವ್ ಮಾಡ್ತೀರಿ, ಲೈಕ್ ವಾಟ್ ಬೇಸಿಸ್ ಐ ಆಮ್ ಟೆಲ್ಲಿಂಗ್ ಆಲ್ ಆಫ್ ದಿಸ್ ಅಂತ ಗೊತ್ತಾಗುತ್ತೆ. ಓಕೆ, ಸಾಲ್ವ್ ಮೋರ್ ಪ್ರಾಬ್ಲಮ್ಸ್ ಫ್ರಮ್ ಯುವರ್ ಎಂಡ್ ಮಕ್ಕಳು. ಓಕೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲೂ ಕೂಡ ಅಷ್ಟೇ. ಐ ಆಮ್ ನಾಟ್ ಫೋಕಸಿಂಗ್ ಓನ್ಲಿ ಆನ್ ದ ಬೋರ್ಡ್ ಎಕ್ಸಾಮಿನೇಷನ್. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲೂ ನಿಮಗೆ ಒಂದು ಸ್ಟೆಪ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆನ್ಸರ್ ಸಿಗೋ ಅಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರೆ. ಬಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಬೇಸಿಕ್ ಡಿಫ್ರೆನ್ಸಿಯೇಷನ್ ಅಲ್ಲೇ ಕ್ಲಿಯರ್ ಆಗಿರೋದಿಲ್ಲ. ಓಕೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಬೇಸಿಕ್ ಡಿಫ್ರೆನ್ಸಿಯೇಷನ್ ನ ಕಲ್ತ್ರೆ ಟ್ರಸ್ಟ್ ಮೀ, ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯು ಕ್ಯಾನ್ ಸಾಲ್ವ್. ಅಂಡ್ ನಿಮಗೆ ಕ್ಯಾಲ್ಕುಲಸ್ ಅಲ್ಲೇ ಬೇಸ್ಡ್ ಆನ್ ಕ್ಯಾಲ್ಕುಲಸ್ ಇಟ್ ಸೆಲ್ಫ್ ನಿಮಗೆ ತುಂಬಾ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿರ್ತಾರೆ. ಓಕೆ, ಸೊ ದಟ್ಸ್ ವೈ ಇದನ್ನ ಚಾಪ್ಟರ್ ನ ಬಿಡಕ್ ಹೋಗ್ಬೇಡಿ, ಬಿಕಾಸ್ ದಿಸ್ ಇಸ್ ವಾಟ್ ಯುವರ್ ಫ್ಯೂಚರ್. ಎಕ್ಸೆಪ್ಟ್ ಮೆಡಿಕಲ್ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ, ಆಯ್ತಾ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಿಮಗೆ ನೀಟ್ ಕ್ಲಿಯರ್ ಮಾಡ್ಬೇಕಂದ್ರೆ ಡಿಫ್ರೆನ್ಸಿಯೇಷನ್ ಫಿಸಿಕ್ಸ್ಗೆ ಬೇಕಾಗುತ್ತೆ. ಬಟ್ ನಾನ್ ಮೆಡಿಕಲ್ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಲೈಕ್ ತವರು ಮನೆ. ಓಕೆ, ನೀವು ಬಿಟ್ರು ಅವ್ರು ಬಿಡೋದಿಲ್ಲ. ಸೊ ದಟ್ಸ್ ವೈ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ಇದು ಯೂಸ್ ಆಗಿದೆ ಅಂತ. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ದಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಥ್ಯಾಂಕ್ ಯು.